ನಮಸ್ತೆ ವೀಕ್ಷಕರೇ, ನಮ್ಮ ಡಿವೈನ್ ಪಾತ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದು ನಾನು ಮಹಾದೇವ ಮತ್ತು ಭಕ್ತಿ, ಮಹಾದೇವನ ಬಗ್ಗೆ ನಿಮಗೆ ತಿಳಿಸಿಕೊಡುವುದಕ್ಕಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಇದು ಸಾಮಾನ್ಯ ದೇವರ ಕಥೆಯಲ್ಲ, ಇದು ಭಕ್ತಿ ಪರೀಕ್ಷಿಸುವ ಮಹಾದೇವನ ಕತೆ. ನೀವು ಒಮ್ಮೆ ಓಂ ನಮಃ ಶಿವಾಯ ಎಂದು ಹೃದಯದಿಂದ ಕರೆದರೆ ಅವನಿಗೆ ಕೈಲಾಸದಿಂದ ಓಡಿ ಬರಲು ಕ್ಷಣವೂ ಬೇಕಾಗುವುದಿಲ್ಲ. ಭಕ್ತನ ಕಣ್ಣೀರಿನ ಒಂದು ಹನಿ ಅದು ಮಹಾಕಾಳನ ಹೃದಯವನ್ನು ಕರಗಿಸುತ್ತದೆ. ಸಂಪತ್ತು ಬೇಡ, ಶಕ್ತಿ ಬೇಡ, ಶಿವನು ಕೇಳುವುದು ಒಂದೇ ಒಂದು, ಅದು ನಿಜವಾದ ಭಕ್ತಿ. ಆದರೆ ಭಕ್ತಿ ನಿಜವಾ ಅಥವಾ ಪರೀಕ್ಷೆಯಲ್ಲಿ ಮುರಿಯುವ ಭಾವನಾ? ಇಂದು ನಾವು ತಿಳಿದುಕೊಳ್ಳೋಣ ಭಕ್ತನಿಗಾಗಿ ಕಾಲವನ್ನೇ ನಿಲ್ಲಿಸಿದ ಮಹಾದೇವನ ಅದ್ಭುತ ರಹಸ್ಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಭಕ್ತನ ಹೃದಯದ ಆಕ್ರಂದನ ಕೇಳಿದಾಗ ಕೈಲಾಸದಲ್ಲಿ ಕುಳಿತಿರುವ ಶಿವ ನಿಶ್ಚಲವಾಗಿ ಇರಲಾರನು. ಒಂದು ನಿಜವಾದ ಕಣ್ಣೀರು, ಒಂದು ನಂಬಿಕೆಯ ಉಸಿರು, ಅದೇ ಅವನನ್ನು ಕರೆಯಲು ಸಾಕು. ಲೋಕವೇ ವಿರೋಧಿಸಿದರೂ ಭಕ್ತನ ಕೈ ಬಿಡದ ಮಹಾದೇವ. ಅವನು ರುದ್ರ, ಅವನು ಭೋಳನಾಥ, ಆದರೆ ಭಕ್ತನ ಮುಂದೆ ಒಬ್ಬ ಕರುಣಾಮಯ ತಂದೆ. ಇಂದು ನಾವು ನೋಡುವ ಕತೆ ಭಕ್ತಿ ಎಷ್ಟು ಶಕ್ತಿಶಾಲಿ, ಮಹಾದೇವ ಎಷ್ಟು ಕರುಣಾಮಯಿ ಎನ್ನುವುದನ್ನ ತಿಳಿದುಕೊಳ್ಳುತ್ತೇವೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಭಕ್ತನನ್ನು ಪರೀಕ್ಷಿಸುವವನು ದೇವರು ಅಲ್ಲ, ಭಕ್ತನನ್ನು ರಕ್ಷಿಸಲು ಪರೀಕ್ಷೆ ಕೊಡುವವನೇ ಮಹಾದೇವ. ಲೋಕವೆಲ್ಲ ಕೈಬಿಟ್ಟರೂ ಒಬ್ಬ ಭಕ್ತ ಶಿವ ಎಂದು ಕೂಗಿದ ಕ್ಷಣ ಕೈಲಾಸ ಕಂಪಿಸುತ್ತದೆ. ಅವನ ತ್ರಿಶೂಲ ಕೇವಲ ಆಯುಧವಲ್ಲ, ಅದು ಧರ್ಮದ ಪ್ರತಿಜ್ಞೆ. ಅವನ ಮೂರನೇ ಕಣ್ಣು ಕೇವಲ ಅಗ್ನಿಯಲ್ಲ, ಅದು ಭಕ್ತನ ಕಣ್ಣೀರಿನ ಪ್ರತಿಕ್ರಿಯೆ. ನೀವು ಒಮ್ಮೆ ನಂಬಿಕೆಯಿಂದ ಕರೆದರೆ ಅವನು 100 ಹೆಜ್ಜೆ ಓಡಿ ಬರುತ್ತಾನೆ. ಯಾಕೆಂದರೆ ಮಹಾದೇವನಿಗೆ ಶಕ್ತಿ ಮುಖ್ಯವಲ್ಲ, ಪದವಿ ಮುಖ್ಯವಲ್ಲ, ಭಕ್ತಿಯೇ ಅವನ ಹೃದಯದ ಬಾಗಿಲು ತೆರೆಸುವ ಕೀಲಿಯಾಗಿದೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಇದನ್ನು ಹೇಳುವಾಗ ಕೊನೆಯ ಹರ ಹರ ಮಹಾದೇವ ಎಂದು ಕೂಗಿದ ಕ್ಷಣ ಶಿವ ನಿಮ್ಮ ಮುಂದೆ ಓಡಿ ಬರುತ್ತಾನೆ. ಬಾಲಕ ಮಾರ್ಕಂಡೇಯನ ಕಥೆಯೇ ಭಕ್ತಿಗೆ ಒಂದು ಉದಾಹರಣೆ. ಬಾಲಕ ಮಾರ್ಕಂಡೇಯ ಮರಣವನ್ನೇ ಸೋಲಿಸಿದ ಕತೆ. ಬಾಲಕ ಮಾರ್ಕಂಡೇಯನು ಅಮರ ಭಕ್ತಿ ಕಥೆಯ ಒಂದು ಉದಾಹರಣೆಯಾಗಿದೆ. ಪುರಾಣ ಕಾಲದಲ್ಲಿ ಮೃಕಂಡ ಮಹರ್ಷಿ ಎಂಬ ಋಷಿ ಇದ್ದರು. ಅವರಿಗೆ ಸಂತಾನವಿರಲಿಲ್ಲ. ಅವರು ಕಠಿಣ ತಪಸ್ಸು ಮಾಡಿದರು, ಶಿವನನ್ನು ಪ್ರಾರ್ಥಿಸಿದರು. ಮಹಾದೇವನು ಪ್ರಸನ್ನನಾದರು. ಅವನು ಒಂದು ಪ್ರಶ್ನೆ ಕೇಳಿದರು. ನಿನಗೆ 2 ಆಯ್ಕೆ, ಅತಿ ಬುದ್ಧಿವಂತ ಅಥವಾ ಅತಿ ಮಂದ. ಅತಿ ಬುದ್ಧಿವಂತನಾದರೆ ಭಕ್ತನಾಗಿರುತ್ತಾನೆ ಮತ್ತು ಅಲ್ಪಾಯುಷ್ಯನಾಗಿರುತ್ತಾನೆ. ಮಂದ ಬುದ್ಧಿವನಾದರೆ ದೀರ್ಘಾಯುಷ್ಯನಾಗಿರುತ್ತಾನೆ. ನಿನಗೆ ಯಾರು ಬೇಕು ಎಂದು ಕೇಳುತ್ತಾನೆ ಶಿವ. ಮೃಕಂಡರು ಮೊದಲ ಆಯ್ಕೆಯನ್ನು ಆರಿಸಿದರು. ಹೀಗೆ ಜನಿಸಿದವನೇ ಮಾರ್ಕಂಡೇಯ. ಮಾರ್ಕಂಡೇಯನು ಶಿವಭಕ್ತ, ಮಹಾಬುದ್ಧಿವಂತ, ಜ್ಞಾನಿ. ಬಾಲ್ಯದಿಂದಲೇ ಶಿವಭಕ್ತನಾಗಿದ್ದು ಪ್ರತಿದಿನ ಲಿಂಗಾರ್ಚನೆ, ಓಂ ನಮಃ ಶಿವಾಯ ಜಪ ಮಾಡುತ್ತಿದ್ದ. ಅವನಿಗೆ 16ನೇ ವಯಸ್ಸಿಗೆ ಬರುತ್ತಿದ್ದಂತೆ ಅವನಿಗೆ ತಿಳಿಯುತ್ತದೆ ಅವನು ಅಲ್ಪಾಯುಷ್ಯ ಎಂದು, ಇನ್ನೇನು ಮರಣಕಾಲ ಬರುತ್ತಿದೆ ಎಂದು. ತಾಯಿ ತಂದೆಯರು ದುಃಖ ತಪ್ತರಾಗಿರುವುದನ್ನು ನೋಡುತ್ತಾನೆ. ಇರುವ ಒಬ್ಬ ಮಗನನ್ನು ಕಳೆದುಕೊಳ್ಳುತ್ತೇವೇನೋ ಎಂಬ ಭಯದಲ್ಲಿ
ಆಗ ಮಾರ್ಕಂಡೇಯನು ತಂದೆ ತಾಯಿ ಇಬ್ಬರಿಗೂ ಸಮಾಧಾನ ಹೇಳಿ, ನಾನು ಶಿವನಲ್ಲಿ ಪ್ರಾರ್ಥಿಸುತ್ತೇನೆ, ನನಗೆ ಸ್ವಲ್ಪ ಆಯುಷ್ಯವನ್ನು ನೀಡು ಎಂದು ನಾನು ಅವನನ್ನು ಭಕ್ತಿಯಿಂದ ಬೇಡುತ್ತೇನೆ ಎಂದು ಹೇಳಿ ಶಿವನ ಆರಾಧನೆ ಮಾಡಲಿಕ್ಕೆ ಹೊರಡುತ್ತಾನೆ. ಮಾರ್ಕಂಡೇಯನು ಶಿವನ ಆರಾಧನೆ ಮಾಡುತ್ತಾ ಕುಳಿತಿರಬೇಕಾದರೆ ಯಮಧರ್ಮರಾಜ ಬರುತ್ತಾನೆ. ಯಮನು ಮಾರ್ಕಂಡೇಯನಿಗೆ ಪಾಶವನ್ನು ಎಸೆಯುತ್ತಾನೆ. ಪಾಶವನ್ನು ಎಸೆದಾಗ ಮಾರ್ಕಂಡೇಯನು ಲಿಂಗವನ್ನು ಹೋಗಿ ಅಪ್ಪಿಕೊಳ್ಳುತ್ತಾನೆ. ಶಿವಲಿಂಗವನ್ನು ಅಪ್ಪಿಕೊಂಡಾಗ ಯಮಧರ್ಮರಾಜನು ಬೀಸಿದ ಪಾಶ ಶಿವಲಿಂಗಕ್ಕೆ ತಾಗುತ್ತದೆ. ಆ ಕ್ಷಣದಲ್ಲಿ ಶಿವ ಪ್ರತ್ಯಕ್ಷನಾಗುತ್ತಾನೆ. ಹೀಗೆ ಮಾರ್ಕಂಡೇಯನು ಮರಣ ಸಮೀಪಿಸಿದಾಗ ಹೆದರಲಿಲ್ಲ, ಜಾಗ ಬಿಟ್ಟು ಕದಲಲಿಲ್ಲ. ಕ್ಷಣದಲ್ಲಿ ಎಲ್ಲೂ ಕೂಡ ಓಡದೆ ಧೈರ್ಯದಿಂದ ಅವನು ಶಿವಲಿಂಗವನ್ನು ಅಪ್ಪಿಕೊಂಡ. ಆ ಕ್ಷಣವೇ ಓಂ ನಮಃ ಶಿವಾಯ ಎಂದು ಕೂಗಿದ. ಆ ಕ್ಷಣದಲ್ಲಿಯೇ ಶಿವ ಪ್ರತ್ಯಕ್ಷನಾಗುತ್ತಾನೆ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಮರಣವು ಎದುರಾಗಿ ನಿಂತಾಗ ಭಯಪಡುವವನಿಗೆ ಜೀವನ ಸಿಗುವುದಿಲ್ಲ, ಆದರೆ ಭಕ್ತಿಯಿಂದ ನಿಂತವನಿಗೆ ಅಮರತ್ವ ಸಿಗುತ್ತದೆ. ಬಾಲಕ ಮಾರ್ಕಂಡೇಯನು ನಮಗೆ ಕಲಿಸಿದ ಪಾಠ ಒಂದೇ ಒಂದು. ವಯಸ್ಸು ಚಿಕ್ಕದಾಗಿರಬಹುದು, ಆದರೆ ಭಕ್ತಿ ದೊಡ್ಡದಾಗಿರುತ್ತದೆ. ದೇವರು ಕೈ ಬಿಡುವುದಿಲ್ಲ. ಒಂದು ಓಂ ನಮಃ ಶಿವಾಯ ಹೃದಯದಿಂದಲೇ ಬಂದರೆ ಸಾಕು, ಮಹಾದೇವನು ನಿನ್ನ ಮುಂದೆ ನಿಂತಿದ್ದಾನೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಹೀಗೆ ಪ್ರತ್ಯಕ್ಷನಾದ ಶಿವನು ಯಮನನ್ನು ಸಮನಗೊಳಿಸಿ ಮಾರ್ಕಂಡೇಯನಿಗೆ ಚಿರಂಜೀವಿ ವರವನ್ನು ನೀಡುತ್ತಾನೆ. ಇಂತಾಗಿ ಮಾರ್ಕಂಡೇಯನು ಅಮರನಾಗುತ್ತಾನೆ. ಇಂತಹ ಇನ್ನಷ್ಟು ಭಕ್ತಿ ಕಥೆಗಳು ಕೇಳಬೇಕೆಂದರೆ ಮಹಾದೇವನ ನಾಮಸ್ಮರಣೆಯೊಂದಿಗೆ ನಮ್ಮ ಚಾನಲ್ಗೆ ಸೇರಿ. ಶಿವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಭಕ್ತಿಯ ಈ ದೀಪ ನಿಮ್ಮ ಹೃದಯದಲ್ಲಿ ಬೆಳಗಿದರೆ ನಮ್ಮ ಕುಟುಂಬದ ಭಾಗವಾಗಿ ಈ ಚಾನಲ್ಗೆ ಸೇರಿ. ಪ್ರತಿ ವಿಡಿಯೋವು ಶಿವನ ನಾಮಸ್ಮರಣೆಯಾಗಲಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಭಕ್ತಿ ನಿಮ್ಮ ಹೃದಯದಲ್ಲಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಶಿವನ ನಾಮವನ್ನು ಇನ್ನಷ್ಟು ಹರಡೋಣ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಧನ್ಯವಾದ.